ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ. ಈ ಸೀಸನ್ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ನಲ್ಲಿ ಮಾತ್ರ. ಕುಕ್ವೇರ್, ನಾನ್ ಸ್ಟಿಕ್ ವೇರ್, ಕ್ರಾಕರೀಸ್, ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು 75% ಡಿಸ್ಕೌಂಟ್ ಪಡೆಯಿರಿ. ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ. ಹೌದು, ನೀವು ಕೇಳಿದ್ದು ನಿಜ. ಎಕ್ಸ್ಚೇಂಜ್ನ ಮೇಲೆ 75% ರಿಯಾಯಿತಿ. ಡೋಂಟ್ ವೇಟ್. ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ. ಇದು ಜುಲೈ 1ರಿಂದ 31ರವರೆಗಿನ ಸೀಮಿತ ಅವಧಿಯ ಕೊಡುಗೆ. ನ್ಯಾಷನಲ್ ಮಾರ್ಟ್, ಇಂಡಿಯಾ ಕಾ ಹೈಪರ್ ಮಾರ್ಟ್, ಬೀದರ್, ಗುಂಪಾಡ್, ಹೈದರಾಬಾದ್ ರಿಂಗ್ ರೋಡ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜುಲೈ 12ರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ 81,508 ಪ್ರಕರಣ ಇತ್ಯರ್ಥ. 26,15,36,335 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಅವರಿಂದ ಮಾಹಿತಿ. ವೆಂಟಿಲೇಟರ್ ಬೆಡ್ ಇಲ್ಲವೆಂದು ಗಂಟೆಗಟ್ಟಲೆ ರೋಗಿಗಳನ್ನು ಕಾಯಿಸಿದ ಬ್ರಿಮ್ಸ್ ಸಿಬ್ಬಂದಿಗಳು. ಚಿಕಿತ್ಸೆಗೆಂದು ಬ್ರಿಮ್ಸ್ ಆಸ್ಪತ್ರೆಗೆ ಬಂದಿದ್ದ 2 ಪ್ರತ್ಯೇಕ ರೋಗಿಗಳು. ಆಸ್ಪತ್ರೆ ಆವರಣದಲ್ಲಿ ಗಂಟೆಗಟ್ಟಲೆ ಕಾದರೂ ಸಿಗದ ಬೆಡ್ಗಳು. ವೈದ್ಯಾಧಿಕಾರಿಗಳ ವಿರುದ್ಧ ಜನರಿಂದ ತೀವ್ರ ಆಕ್ರೋಶ. ಗುರುಪೂರ್ಣಿಮೆ ಪ್ರಯುಕ್ತ ನೌಬಾದ ಜ್ಞಾನ ಶಿವಯೋಗಾಶ್ರಮದಲ್ಲಿ ಗುರುವಂದನಾ ಕಾರ್ಯಕ್ರಮ. ಪೂಜ್ಯ ಕರುಣಾದೇವಿ ಅಕ್ಕ ಹಾಗೂ ರಾಜಶೇಖರ ಸ್ವಾಮಿ ಅವರಿಗೆ ಸನ್ಮಾನಿಸಿ ಗೌರವಿಸಿದ ಭಕ್ತವೃಂದ. ಗಮನ ಸೆಳೆದ ಭಕ್ತಿ ಸಂಗೀತ ಕಾರ್ಯಕ್ರಮ. ಕನ್ನಡ ಶಾಲೆಗಳ ರಕ್ಷಣೆ, ಶಾಲೆಗಳಿಗೆ ವಹಿಸಿದ ಷರತ್ತುಗಳನ್ನು ಸಡಿಲಗೊಳಿಸಲು ಆಗ್ರಹಿಸಿ 1 ದಿನದ ಧರಣಿ ಸತ್ಯಾಗ್ರಹ. ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಟೆಂಟ್ ಹಾಕಿ ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಧರಣಿ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹ. ಬಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದ ಪಿಡಿಒ ಅವರನ್ನ ವರ್ಗಾವಣೆ ಮಾಡುವಂತೆ ಸಂಘಟನೆಗಳಿಂದ ಆಗ್ರಹ. ಮೂಲಭೂತ ಸೌಕರ್ಯಗಳನ್ನು ಗ್ರಾಮಕ್ಕೆ ಒದಗಿಸುವಲ್ಲಿ ಪಿಡಿಒ ವಿಫಲರಾಗಿದ್ದಾರೆ ಎಂದು ಆರೋಪ. ವರ್ಗಾವಣೆ ಮಾಡದೇ ಇದ್ದರೆ ಗ್ರಾಮ ಪಂಚಾಯತ್ ಮುಂದೆ ಧರಣಿ ನಡೆಸುವ ಎಚ್ಚರಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇವರು ರಾಷ್ಟ್ರೀಯ ಅದಾಲತನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 12ರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 81,508 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಒಟ್ಟು ಮೊತ್ತ 26,15,36,335 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾರೆ. ಜಿಲ್ಲೆಯಾದ್ಯಂತ ಈ ಲೋಕ ಅದಾಲತ್ನಲ್ಲಿ 3 ಜೋಡಿ ದಂಪತಿಗಳನ್ನು ರಾಜಿ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂತಹ ಒಟ್ಟು 7 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎನ್ನುವಂತಹ ಇನ್ನು ಅನೇಕ ಮಾಹಿತಿಗಳನ್ನು ಅವರು ಮಾಧ್ಯಮದವರೊಂದಿಗೆ ಹಂಚಿಕೊಂಡರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇವರು ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ 12/7/2025ರಂದು ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಲೋಕಾದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 81,508 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ 26,15,36,335 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಸದರಿ ಲೋಕಾದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಪ್ರಕರಣಗಳನ್ನು ಒಟ್ಟು 10,697 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ ಪೆಂಡಿಂಗ್ ಪ್ರಕರಣಗಳಲ್ಲಿ ರೂಪಾಯಿ 11,05,50,484 ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಧನವನ್ನು ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 70,811 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಿಸಲಾಗಿದೆ ಹಾಗೂ 15,09,85,851 ಹಣವನ್ನು ವಸೂಲಾತಿ ಮಾಡಲಾಗಿದೆ. ಸದರಿ ಲೋಕಾದಾಲತ್ನಲ್ಲಿ ವಿಶೇಷವಾಗಿ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಸಹಕರಿಸಿದ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು
ಹಾಗೂ ಎಲ್ಲ ವಕೀಲರು ಮತ್ತು ಜಿಲ್ಲಾದ್ಯಂತ ಹೆಚ್ಚಿನ ಪ್ರಚಾರ ಕೈಗೊಂಡ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಈ ಒಂದು ಪ್ರೆಸ್ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ. ಸದರಿ ಲೋಕಾದಾಲತ್ನಲ್ಲಿ ವಿಶೇಷವಾಗಿ ವೈವಾಹಿಕ ವ್ಯಾಜ್ಯಗಳನ್ನು 3 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. 3 ಜೋಡಿ ದಂಪತಿಯನ್ನು ನಾವು ಒಂದು ಮಾಡಿ ಅವರ ಒಂದು ವಿವಾದವನ್ನು ಬಗೆಹರಿಸಿ ರಾಜ್ಯ ಸಂಧಾನ ಮಾಡಿ 3 ಜೋಡಿ ದಂಪತಿಗಳನ್ನು ಕೂಡಿಸಿದ್ದೇವೆ. ಒಟ್ಟು 9 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ 5 ಪ್ರಕರಣಗಳನ್ನು ಸೀನಿಯರ್ ಸಿಟಿಜನ್ ಕೇಸನ್ನು ಬಗೆಹರಿಸಲಾಗಿದೆ. ಈ ರೀತಿ ನಾವು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಕಳೆದ ಲೋಕಾದಾಲತ್ಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೆಂಡಿಂಗ್ ಪ್ರಕರಣಗಳ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಹಾಗೂ ಈ ಒಂದು ಲೋಕಾದಾಲತ್ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ವೆಂಟಿಲೇಟರ್ ಬೆಡ್ ಇಲ್ಲವೆಂದು ಗಂಟೆಗಟ್ಟಲೆ ರೋಗಿಗಳನ್ನ ಕಾಯಿಸಿರುವಂತಹ ಘಟನೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಚಿಕಿತ್ಸೆಗೆಂದು ಬ್ರಿಮ್ಸ್ ಆಸ್ಪತ್ರೆಗೆ ಬಂದಿದ್ದ 2 ಪ್ರತ್ಯೇಕ ರೋಗಿಗಳು ಪರದಾಡಿರುವಂತಹ ದೃಶ್ಯ ಅಲ್ಲಿ ಕಂಡುಬಂತು. ಆಸ್ಪತ್ರೆ ಆವರಣದಲ್ಲಿ ಗಂಟೆಗಟ್ಟಲೆ ಕಾದರೂ ಕೂಡ ಸಿಗದ ಬೆಡ್ಗಳು, ವೈದ್ಯಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ. 1 ಗಂಟೆಯ ಬಳಿಕ ಓರ್ವ ರೋಗಿಗೆ ಬೆಡ್ ವ್ಯವಸ್ಥೆ ಮಾಡಿದ ಬ್ರಿಮ್ಸ್ ಸಿಬ್ಬಂದಿಗಳು ರೋಗಿ ದಾಖಲು ವೇಳೆ ಬ್ರಿಮ್ಸ್ ವೈದ್ಯರಿಂದ ಉಡಾಫೆ ಉತ್ತರವನ್ನು ಕೊಟ್ಟಿರುವಂತಹ ಸನ್ನಿವೇಶ ನಡೆದಿದೆ. ಮರ್ಕಲ್ ಗ್ರಾಮದ ಪ್ರಶಾಂತ್ ಬಿರಾದಾರ್ ಹಾಗೂ ಔರಾದ್ ಮೂಲದ ರೋಗಿ ಕರೆತಂದಿದ್ದ ಕುಟುಂಬಸ್ಥರು 600 ಬೆಡ್ ಆಸ್ಪತ್ರೆಯಲ್ಲಿ ಕೇವಲ 10 ವೆಂಟಿಲೇಟರ್ ಬೆಡ್ ಇವೆ. ಕೋವಿಡ್ ಸಮಯದಲ್ಲಿ 90 ವೆಂಟಿಲೇಟರ್ ಇದ್ದರೂ ಕೂಡ ಬಳಸಿಕೊಳ್ಳದ ಬ್ರಿಮ್ಸ್ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವಂತಾಗಿದೆ. ಮತ್ತೊಂದು ರೋಗಿಯನ್ನು ಆಂಬ್ಯುಲೆನ್ಸ್ನಲ್ಲಿ ತಪಾಸಣೆ ನಡೆಸಿರುವಂತಹ ವೈದ್ಯರು ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ಒಂದು ಅವ್ಯವಸ್ಥೆಗೆ ಸಾರ್ವಜನಿಕರು ಬಹಳ ತೀವ್ರವಾಗಿ ಕಿಡಿಕಾರಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಮ್ಮ ಊರಿಂದ ಒಬ್ಬ ಹುಡುಗನಿಗೆ ನಿನ್ನೆ ಗಾಡಿಯಿಂದ ಬಿದ್ದಿದ್ದೇನಂತ ಗೊತ್ತಾಯಿತು. ಅದಕ್ಕೆ ಹಾಸ್ಪಿಟಲ್ GND ಗುರುನಾಥ್ ಹಾಸ್ಪಿಟ್ಲಿಗೆ ಹೋಗಿದ್ದೆವು. ಅಲ್ಲಿಂದ ಇವತ್ತು ಸಾಯಂಕಾಲ 5 ಗಂಟೆಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದರು. ಬಟ್ ಸುಮಾರು ಇಲ್ಲ ಅಂದರೆ ಒಂದು 50-55 ಮಿನಿಟ್ ನಮಗೆ ಇಲ್ಲಿ ಹೊರಗಡೆ ಪೇಷಂಟ್ ನಿಲ್ಲಿಸಿದ್ದಾರೆ. ಯಾರು ರೆಸ್ಪಾನ್ಸ್ ಮಾಡ್ತೀವಿ. ವೆಂಟಿಲೇಟರ್ ಖಾಲಿ ಇಲ್ಲ, ಅವರಿಲ್ಲ, ಡಾಕ್ಟರ್ ಇಲ್ಲ ಅಂತೇಳಿ ಸುಮಾರು 1 ತಾಸು ನಮಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೆ ತಾವು ರೆಸ್ಪಾನ್ಸೇ ಕೊಡ್ತಲ್ಲ ಸರ್. ಒಳಗೆ ಹೋಗಿ ಕೇಳಿದ್ರು ಯಾರನ್ನೂ ಅಲ್ಲಿ ಅವರ ಇಲ್ಲಾರ ವೆಂಟಿಲೇಟರ್ ಖಾಲಿ ಇಲ್ಲ, 2 ವೆಂಟಿಲೇಟರ್ ಇಲ್ಲ ಅಂತ ಹೇಳ್ತಿದ್ದಾರೆ. ವೆಂಟಿಲೇಟರ್ ಎಷ್ಟು ಅದಾವಂತ್ರಿ? 2 ಅದಾವಂತ. ಮತ್ತೆ ಒಳಗೆ ಹೋಗಿ ಕೇಳಿದ್ರೆ 10 ಅಂತ ಹೇಳ್ತಾರೆ. ಅದನ್ನು ಗೊಂದಲೇ ಕಾಣತ್ತದ. ಯಾರು 2 ಅಂತಾರೆ, 2 10 ಅಂತಾರೆ. ಮತ್ತೇನ ಪೇಷಂಟ್ಗೆ ನಮಗೆ ರೆಸ್ಪಾನ್ಸ್ ಸಿಗಬೇಕಿಲ್ಲ ರೀ. ನಮಗೆ ಚಿಕಿತ್ಸೆ ಸರಿಯಾಗಿ ಆಗ್ಬೇಕಿಲ್ಲ. ಬಡ ಜನರು ಎಲ್ಲಿ ಹೋಗ್ಬೇಕು ಹೇಳ್ರಿ, ಎಲ್ಲಿ ಹೋಗ್ಬೇಕು ನೀವೇ ಹೇಳ್ರಿ. ಬಡ ಜನರು ಹಂಗಾಗಿ ಬಂದಿದ್ದೀವಿ ಬಡ ಜನರು ಅಂತೇಳಿ. ಬಟ್ ಇಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಿಲ್ಲ. ಅದೇ 10 ವೆಂಟಿಲೇಟರ್ 2 ಇದಾವೆ ಅಂತೇಳಿ ಸರಿಯಾಗಿ ಸ್ಪಂದಿಸಿಲ್ಲ. ಅದು ವೆಂಟಿಲೇಟರ್ ಇಲ್ಲ, 2 ಅವ 3 ಅವ 5 ಅವ, ಡಾಕ್ಟರ್ ಇಲ್ಲ ಅಂತ ಯಾರು ರೆಸ್ಪಾನ್ಸೇ ಕೊಡ್ತಿಲ್ಲ. ಕೇಳಿದ್ರೆ ಆಯ್ತು ರೀ, ನೀವು ಏನು ಮಾಡೋದು ಮಾಡ್ಕೋರಿ. ಪ್ರೆಸರ್ಗೆ ಆಧ ಗಂಟೆಗಿನ ಹೆಚ್ಚಿಗೆ 30-35 ಮಿನಿಟ್ಗಿನ ಇನ್ನೂ ಇಲ್ಲೇ ನಿಂತಿದೆ ನೋಡಿ, ಮುಂದುಗಡೆ ಇದೆ ನೋಡಿ. ಸುಮಾರು ಹಂಗೆ ಇದೆ ಸರ್. ಮತ್ತೆ ಯಾಕಂದ್ರೆ ಅವ್ರದ್ದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅವಲ್ಲ, ಬೇರೆ ಯಾರ್ದವ್ರ ಹೆಂಗೆ ಅವ್ರದ್ದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ 99% ನೀವು 2 ಹೋದ್ರೂ ಭೀ ನಮ್ಗೆ ರೆಸ್ಪಾನ್ಸ್ ಸಿಗ್ತದೆ. ಆದ್ರೆ ಇಲ್ಲಿ ಗೌರ್ಮೆಂಟ್ ಡೇದಾಗ ಬಂದ್ರೆ ಸಿಗಲ್ಲ. ಯಾಕಂದ್ರೆ ಅವ್ರು ದುಡ್ಡು ಮಾಡ್ತಿದ್ದಾರೆ, ಗರೀಬ್ ಜನ ಎಲ್ಲ ಹೋಗ್ಬೇಕು. ಗುರುಪೂರ್ಣಿಮೆ ಪ್ರಯುಕ್ತ ಭಕ್ತಾದಿಗಳೆಲ್ಲ ಸೇರಿಕೊಂಡು ನೌಬಾದ್ನ ಜ್ಞಾನ ಶಿವಯೋಗಾಶ್ರಮದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇದೇ ವೇಳೆ ಆಶ್ರಮದ ಪೂಜ್ಯ ಶ್ರೀ ಕರುಣಾದೇವಿ ಅಕ್ಕನವರಿಗೆ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರಿಗೆ ಗುರುವಂದನೆಯನ್ನು ಸಲ್ಲಿಸಲಾಯಿತು. ಭಕ್ತಾದಿಗಳೆಲ್ಲ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಹೂವು, ಹಾರ, ಶಾಲು, ನೆನಪಿನ ಕಾಣಿಕೆ ಹಾಗೂ ಗುರು ಕಾಣಿಕೆಯನ್ನು ತಂದು ಪೂಜ್ಯರಿಗೆ ಸಮರ್ಪಣೆಯನ್ನು ಮಾಡಿದ್ದು ವಿಶೇಷವಾಗಿತ್ತು. ಪೂಜೆ ಮತ್ತು ಸಂಗೀತದ ಮಧ್ಯೆ ಗುರುವಂದನೆ ಅತ್ಯಂತ ವೈಭವದಿಂದ ಜರುಗಿತು. ಇದೇ ವೇಳೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಹಾಗೂ ಬೇಮಣಖೇಡ ಸೇರಿದಂತೆ ಹಲವು ಕಡೆಗಳಿಂದ ಸಾವಿರಾರು ಭಕ್ತರ ಆಗಮಿಸಿ ಗುರುವಂದನೆಯನ್ನು ಸಲ್ಲಿಸಿದರು. ಇದೇ ವೇಳೆ ಪ್ರಮುಖರಾದ ರಾಜ್ಯ ಸಮನ್ವಯ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿಯವರು ಹಾಜರಿದ್ದರು. ನಾಗರಾಜ್ ಮಠ್ ಅವರು, ಶಿವಶಂಕರ್ ಬೇಮಳಗಿ, ಮಹಾಂತೇಶ್ ಪಾಟೀಲ್, ಗಂಗಾಧರ್ ಸ್ವಾಮಿ ಸೇರಿದಂತೆ ನೂರಾರು ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುವಂದನೆಯನ್ನು ಸಲ್ಲಿಸಿದರು. ನಂತರ ಕಾರ್ಯಕ್ರಮದ ಬಳಿಕ ಮಹಾಪ್ರಸಾದವನ್ನು ಸೇವಿಸಿ ಧನ್ಯರಾದರು.
ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘ, ಕನ್ನಡ ಸಂರಕ್ಷಣಾ ಸಮಿತಿ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಶಾಲೆಗಳ ರಕ್ಷಣೆ ಹಾಗೂ ಶಾಲೆಗಳಿಗೆ ವಹಿಸಿರುವಂತಹ ಷರತ್ತುಗಳನ್ನು ಸಡಿಲಗೊಳಿಸಲು ಆಗ್ರಹಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಭಾಲ್ಕಿಯಲ್ಲಿ ನಡೆಸಿದರು. ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಟೆಂಟ್ ಹಾಕಿ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಧರಣಿ ನಡೆಸಿ ಮಾತನಾಡಿರುವಂತಹ ಪ್ರಮುಖರು ಕಳೆದ 9-10 ವರ್ಷಗಳಿಂದ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚಿರುವುದಕ್ಕೆ ಕಾರಣ ಸರ್ಕಾರದ ವಿಪರೀತ ಕಠಿಣ ನಿಯಮಗಳು. ಇವುಗಳಿಂದ ಕನ್ನಡ ಶಾಲೆಗಳು ಸೋತು ಸೊರಗುತ್ತಾ ಇವೆ. ಇವತ್ತು ನಮ್ಮ ಮಾತೃಭಾಷೆ ಉಳಿಬೇಕು, ಕನ್ನಡ ಉಳಿಬೇಕು ಅಂದರೆ ಕನ್ನಡ ಶಾಲೆಗಳ ಸಮಗ್ರ ವಿಕಾಸ ಆಗಬೇಕು ಎಂದು ಹೋರಾಟಗಾರರು ತಮ್ಮ ನೋವನ್ನು ತೋಡಿಕೊಂಡರು. 1995ರ ನಂತರ ಪ್ರಾರಂಭದ ಅನುದಾನ ರಹಿತ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ನೀಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನೀಡುವಲ್ಲಿ ಪ್ರಕ್ರಿಯೆ ಸರಳಗೊಳಿಸಬೇಕು. ಬಡ ಮಕ್ಕಳ ದಾಖಲಾತಿಗಾಗಿ ಖಾಸಗಿ ಶಾಲೆಗಳಿಗೆ ಮರುಚಾಲನೆ ಮಾಡಿ, ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಿ, ರಾಜ್ಯದಾದ್ಯಂತ ತಕ್ಷಣವೇ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ರದ್ದುಪಡಿಸಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟರು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ನಾಗಭೂಷಣ್ ಮಾಮಡಿ, ಸಂಜುಕುಮಾರ್ ಜಾತೆ, ವಿನೋದ್ ಜಗತಾಪ್, ಸಂತೋಷ್ ಖಂಡ್ರೆ, ಅಕ್ಷಯ್ ಕುಮಾರ್ ಮುದ್ದಾ, ಅಮರ್ ಹಲ್ಮಂಡ್ಗೆ, ಆಮೇಲೆ ರಾಜ್ಕುಮಾರ್ ಲಿಂಶೆಟ್ಟಿ, ವಸಂತ್ ಪಾಟೀಲ್, ಸಂಜುಕುಮಾರ್ ಬಿರಾದಾರ್, ದಯಾನಂದ್ ಸಜ್ಜನ್ ಶೆಟ್ಟಿ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. 1995ರ ನಂತರ ಇಲ್ಲಿಯವರೆಗೆ ಕನ್ನಡ ಶಾಲೆಗಳಿಗೆ ಅನುದಾನ ಸಿಕ್ಕಿಲ್ಲ. ನಮ್ಮ ಎಲ್ಲ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡಬೇಕು. ಅದರ ಜೊತೆಗೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿ ವರ್ಷ ಈಗ ನವೀಕರಣಕ್ಕೆ 16 ಡಿಮ್ಯಾಂಡ್ಗಳನ್ನು ಇಡಲಾಗ್ತಿದೆ. ಸೊ ಅದೆಲ್ಲ ಡಿಮ್ಯಾಂಡ್ಗಳನ್ನು ಬಿಟ್ಟು 5 ವರ್ಷ, 10 ವರ್ಷ ಮತ್ತು ಶಾಶ್ವತ ಅನುದಾನವನ್ನು ಕೊಡಬೇಕು. ಆ ಮಾನ್ಯತೆ ನವೀಕರಣದೇನಿದೆ ಅದನ್ನು ಸರಳೀಕೃತಗೊಳಿಸಬೇಕು ಅಂತ ನಮ್ಮ ಇನ್ನೊಂದು ಬೇಡಿಕೆ ಇದೆ. ಅದರ ಜೊತೆಗೆ ಬಡ ಮಕ್ಕಳಿಗೆ ದಾರಿದೀಪವಾಗಿರ್ತಕ್ಕಂಥ RTಯನ್ನು ಕಳೆದ 7-8 ವರ್ಷಗಳಿಂದ ಬಂದ್ ಮಾಡಲಾಗಿದೆ. ಆ RTಯನ್ನು ಮರುಚಾಲನೆ ಮಾಡಬೇಕು. ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮ ಪಂಚಾಯತ್ PDO ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಕನ್ನಡ ಸೇನೆ ಕರ್ನಾಟಕ ಆಗ್ರಹ ಮಾಡಿದೆ. ಗ್ರಾಮದಲ್ಲಿ ಚರಂಡಿಗಳು ಗಬ್ಬು ನಾರ್ತಾ ಇವೆ, ಕುಡಿಯುವ ನೀರಿನ ಟ್ಯಾಂಕರ್ ಸರಿಯಿಲ್ಲ, ಅದರ ಸುತ್ತಲೂ ಕೂಡ ಗಬ್ಬು ನಾರ್ತಾ ಇರುವಂತಹ ನೀರು ಮತ್ತು ದುರ್ವಾಸನೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಮಹಿಳೆಯರು ಮೂಗು ಮುಚ್ಚಿಕೊಂಡು ಅಲ್ಲಿ ನೀರನ್ನು ತರುವಂಥ ಪರಿಸ್ಥಿತಿ ಬಂದಿದೆ. ಟ್ಯಾಂಕರ್ ಹತ್ತಿರ ವಿದ್ಯುತ್ ಬೋರ್ಡ್ ಯಾವಾಗಲೂ ತೆರೆದೇ ಇರುತ್ತೆ. ಏನಾದರೂ ನೀರು ತರಲಿಕ್ಕೆ ಹೋದಾಗ ಜನರಿಗೆ ವಿದ್ಯುತ್ ಏನಾದರೂ ತಗಲಿದ್ರೆ, ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆಯನ್ನು ಸಂಘಟನೆ ಪ್ರಮುಖರು ಮಾಡಿದ್ದಾರೆ. ಹೀಗಾಗಿ PDO ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಧರಣಿಯನ್ನು ನಡೆಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಪದಾಧಿಕಾರಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೇ ವೇಳೆ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿ ನಿರ್ಣಾವರಿದ್ದರು, ಸೋಮನಾಥ್ ಸ್ವಾಮಿ ವರವಟ್ಟಿ, ಆಮೇಲೆ ವಿಜಯಕುಮಾರ್ ಮುರಗ, ಮಲ್ಲಿಕಾರ್ಜುನ್ ಕೊಡಾರೆ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಅಧಿಕಾರಿಗಳಿಗೆ ಜನರ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು. ಸೈನೆ ಸೈನೆ ನಿಮ್ಮ ಸೈನೆ ಬೇಕೇ ಬೇಕು. ಬೇಕೇ ಬೇಕು. ಬೇಕು. ಕನ್ನಡ ಸೇನೆಯ ಹೋರಾಟಕ್ಕೆ, ಕನ್ನಡ ಸೇನೆಯ ಹೋರಾಟಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.